ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಇನ್. ಇವಾಗ ಬರ್ತಿರೋ ಬಿಗ್ ಅಪ್ಡೇಟ್ ಪ್ರಕಾರ ಇದು ಭಾರತಕ್ಕೂ ಬೇರೆ ದೇಶಗಳಿಗೂ ಬೆಚ್ಚಿ ಬೀಳಿಸೋ ಒಂದು ದುಃಖಕರ ಘಟನೆಯಾಗಿದೆ. ಇದೇನಾಗಿದೆ, ಎತ್ತಾಗಿದೆ, ಪ್ರತಿಯೊಂದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ. ಬಿಗ್ ಅಪ್ಡೇಟ್ ಅಂತ ಅಂದರೆ ವಿಯೆಟ್ನಾಂನ ಫೇಮಸ್ ಪ್ಲೇಸ್ ಆದ ಪುಕಾಕ್ ಐಲ್ಯಾಂಡ್ ಹತ್ರದಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇರ್ತಾರೆ. 32 ಜನ ಭಾರತೀಯರು ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇರ್ತಾರೆ. ಅದರಲ್ಲಿ ಏನಾಗಿದೆ ಅಂತ ಅಂದರೆ ಸಡನ್ ಆಗಿ ಆ ಸ್ಪೀಡ್ ಬೋಟು ಅಪಘಾತಕ್ಕೀಡಾಗಿದೆ. ಹೇಗಾಗಿದೆ, ಎತ್ತಾಗಿದೆ ಅಂತ ಇನ್ಫಾರ್ಮೇಶನ್ ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಅದು ಬಂದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದರಲ್ಲಿ 32 ಜನ ಭಾರತೀಯರು, ಅದರಲ್ಲಿ 4 ಜನ ಸೇರಿದಂತೆ ವಿಯೆಟ್ನಾಂನ ಆ ಸ್ಪೀಡ್ ಬೋಟ್ ನ ಕ್ರೂ ಮೆಂಬರ್ಸ್ ಆಗಿರ್ತಾರೆ. ಬೋಟ್ ಅಲ್ಲಿದ್ದ 36 ಜನದಲ್ಲಿ 15 ಜನ ಆಲ್ರೆಡಿ ಮೃತಪಟ್ಟಿದ್ದಾರೆ ಅಂತ ವಿಯೆಟ್ನಾಂ ಗೌರ್ಮೆಂಟ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಮತ್ತೆ 25 ಜನ ಅವ್ರಿಗೆ ಸುರಕ್ಷಿತವಾಗಿದ್ದಾರೆ. ಅವ್ರಿಗೆ ಸ್ವಲ್ಪ ಗಾಯಗಳಾಗಿದೆ, ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಇದೆ ಅಂತ ಗೊತ್ತಾಗಿದ ತಕ್ಷಣ ಲೋಕಲ್ ಫಿಶರ್ ಮ್ಯಾನ್ಸ್, ಕೋಸ್ಟಲ್ ಗಾರ್ಡ್ಸ್ ಮತ್ತೆ ನೇವಿ ಟೀಮ್ ಅವರು ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ 15 ಜನನ ಉಳಿಸಕ್ಕೆ ಸಾಧ್ಯವಾಗಿದೆ. ಕೇವಲ ಇನ್ಸಿಡೆಂಟ್ ಅಲ್ಲ, ಅಲ್ಲಿಗೆ ಏನಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ಒಂದು ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಬೇಕು ಅಂತ ಹೋಗಿದ್ದಾರೆ. ಬಟ್ ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡೋಕ್ಕೆ ಅಂತ ಹೋದವರು ಮತ್ತೆ ಮನೆಗೆ ಬರ್ತಿಲ್ಲ ಅಂತ ಅಂದರೆ ಅವ್ರ ಫ್ಯಾಮಿಲಿಯವ್ರಿಗೆ ಎಷ್ಟು ದುಃಖ ಆಗ್ಬೋದು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಮನ್ಸಿಗೆ ತುಂಬ ನೋವಾಗುತ್ತೆ. ಆಕ್ಸಿಡೆಂಟ್ ಹೇಗಾಗಿದೆ ಅಂತ ಇನ್ನೂ ಖಚಿತವಾದ ಮಾಹಿತಿ ಬಂದಿಲ್ಲ. ವೆದರ್ ಇಟ್ ಈಸ್ ಕಾಸ್ಡ್ ಬೈ ವೆದರ್ ಕಂಡೀಷನ್ಸ್, ರಫ್ ಸೀಸ್ ಆರ್ ಟೆಕ್ನಿಕಲ್ ಇಶ್ಯೂ ಇನ್ ಬೋಟ್, ಇದನ್ನ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ವಿಯೆಟ್ನಾಂನ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಇಂಡಿಯನ್ ಎಂಬಸಿ ವಿಚ್ ಇಸ್ ಇನ್ ವಿಯೆಟ್ನಾಂ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಏನು ಆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ಅಲ್ಲಿ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ಸ್ ನ ಸೆಟಪ್ ಮಾಡಿದ್ದಾರೆ. ಇನ್ಸಿಡೆಂಟ್ಸ್ ನಮ್ಗೆ ಏನು ಹೇಳ್ಕೊಡುತ್ತೆ, ನಾವು ಬೇರೆ ಕಡೆ ಹೋದಾಗ ಸೇಫ್ಟಿ ಗೈಡ್ಲೈನ್ಸ್ ನ ಆದಷ್ಟು ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ 15 ಜನ ಫಾಲೋ ಮಾಡಿಲ್ವಾ? ಫಾಲೋ ಮಾಡಿರ್ತಾರೆ, ಬಟ್ ಸ್ಟಿಲ್ ನಮ್ಗೆ ಏನಾಗಿದೆ ಅಂತ ಒಂದು ಖಚಿತವಾದ ಮಾಹಿತಿ ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದು ಆಮೇಲೆ ಅವರು ಈ 15 ಜನ ಯಾವ ಏಜ್ ಗ್ರೂಪಿಗೆ ಸೇರಿರ್ತಾರೆ ಅಂತಲೂ ಗೊತ್ತಿಲ್ಲ. ಚಿಕ್ಕ ಮಕ್ಕಳಾಗಿದ್ರೆ ಅವ್ರಿಗೆ ಸ್ವಿಮ್ಮಿಂಗ್ ಅಂತೂ ಬಂದಿರಲ್ಲ. ಮೋಸ್ಟ್ಲಿ ಅದರಿಂದ ಅವ್ರು ಡೆತ್ ಆಗಿರೋ 5 ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ದೊಡ್ಡವರಾಗಿದ್ದರೆ ಅವರು ಕಾಲು ಹೊಡಿತಾ ಬದುಕಿರೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಫಿಶರ್ಮ್ಯಾನ್ಸ್, ಲೋಕಲ್ ಫಿಶರ್ಮ್ಯಾನ್ಸ್ ಮತ್ತು ಕೋಸ್ಟಲ್ ಗಾರ್ಡ್ಸ್ ಮತ್ತು ನೇವಿ ಅವ್ರು ಬಂದು ಅವ್ರನ್ನ ಕಾಪಾಡಿರೋ 5 ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳಾಗಿದ್ದರೆ ಅಥವಾ ವಯಸ್ಸಾಗಿರೋರಾಗಿದ್ದರೆ ಅವ್ರನ್ನ ಉಳಿಸ್ಕೊಳ್ಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದರಿಂದ ಈ 15 ಜನ ತೀರ್ಕೊಂಡಿರ್ಬೋದು. ಬೈ ಗಾಡ್ಸ್ ಗ್ರೇಸ್ ಅಟ್ಲೀಸ್ಟ್ 21 ಜನ ಬದುಕಿದ್ದಾರೆ. ರೀಸೆಂಟಲ್ಲಿ ತೀರೋಗಿರೋ 15 ಜನ ಭಾರತೀಯರಿಗೆ ಅವರ್ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಈ 15 ಜನ ಮತ್ತು ಅವ್ರ ಕುಟುಂಬಗಳನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ. ದುರ್ಘಟನೆಯಲ್ಲಿ ಅವ್ರ ಜೀವನ ಕಳ್ಕೊಂಡಿದ್ದಾರೆ. ಅವ್ರ ಕುಟುಂಬದವ್ರೆಲ್ಲರಿಗೂ ಆ ದೇವರು ಈ ನೋವನ್ನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ತಾ, ಅದಾದಮೇಲೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರೆಲ್ಲ ಆದಷ್ಟು ಬೇಗ ಚೇತರಿಸ್ಕೊಂಡು ಭಾರತಕ್ಕೆ ಮರಳಿ ಬರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಘಟನೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಎಲ್ಲರೂ ಸೇಫ್ ಆಗಿರಿ.